ಫಸ್ಟ್ ರೌಂಡಲ್ಲಿ 60 ಅಂಕಗಳಲ್ಲಿ ಯಾರು ಟಾಪರ್ ಆಗಿರ್ತಾರೆ ಅವರು ಒಂದು ವೇಳೆ ಕ್ವಿಜ್ನ ಕೊನೆಯ ಹಂತ ಮುಗಿದು ಗ್ರ್ಯಾಂಡ್ ಟೋಟಲ್ ಅಲ್ಲಿ ಈಕ್ವಲ್ ಬಂದ್ರೆ ಯಾರು ಫಸ್ಟ್ ರೌಂಡ್ ಅಲ್ಲಿ ಟಾಪರ್ ಇದ್ದಾರೋ ಅವರನ್ನು ವಿನ್ನರ್ ಅಂತ ಅನೌನ್ಸ್ ಮಾಡ್ತೇವೆ. ಅರ್ಥ ಆಯ್ತಾ? ಡೌಟ್ ಉಂಟಾ? ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಯಾರು ಟಾಪರ್ ಬಂದಿರ್ತಾರೋ ಅವರೇ ಗ್ರ್ಯಾಂಡ್. ಒಂದು ವೇಳೆ ಈಕ್ವಲ್ ಬಂದ್ರೆ ಫಸ್ಟ್ ರೌಂಡ್ ನ ಟಾಪರ್ ವಿನ್ನರ್ ಆಗಿರ್ತಾರೆ. ಅದರ ರೀಸನ್ಸ್ ಲಾಜಿಕ್ ಏನು ಅಂತ ಮತ್ತೆ ಹೇಳ್ತೇವೆ. ಓಕೆ, ಮೊದಲಿಗೆ ಶಫೀಕ್ ವಿಡಿಯೋ, ಒಂದು ಸಣ್ಣ ವಿಡಿಯೋ ಪ್ಲೇ ಮಾಡ್ತೇವೆ. ಜಸ್ಟ್ ಏನಿಲ್ಲ, ಒಂದು ಇಂಟ್ರೊಡಕ್ಷನ್ ಅಷ್ಟೇ. ವಿಡಿಯೋ ನೋಡ್ತಾ ಇದ್ದೀರಿ, ನೋಡಿ. ಏನಿಲ್ಲ, ನಿಮಗೆ ಕಾಣುವಂಥದ್ದೇನಿಲ್ಲ ಅದರಲ್ಲಿ. ನೀವು ಆಲ್ರೆಡಿ ನೋಡಿರುವ ನಮ್ಮದೇ ಪಕ್ಕದ, ನಾನು ಅದಕ್ಕೆ PUC ಬಿಲ್ಡಿಂಗ್ ಅಂತ ಸದ್ಯಕ್ಕೆ ಕ್ವಿಜ್ ಕಾಂಪಿಟೇಷನ್ಗೆ ಹೆಸರಿಟ್ಟಿದ್ದೇನೆ. ಫಸ್ಟ್ ರೌಂಡ್ಗೆ ನಾವು ಹೆಸರಿಟ್ಟದ್ದು ರೌಂಡ್ ಎ. ಇದು ಲೈಬ್ರರಿ ಆ್ಯಂಡ್ ಕ್ಯಾಂಪಸ್ ರೌಂಡ್. ನಿಮ್ಮ ಕ್ಯಾಂಪಸ್ನ ಒಳಗಿನ ಇರುವ ಲೈಬ್ರರಿ ಮತ್ತು ಆ ಬಿಲ್ಡಿಂಗಿನ ಆ ಹಾಲ್ಗೆ ಸಂಬಂಧಪಟ್ಟ ಪ್ರಶ್ನೆ ಇರ್ತದೆ. ಓಕೆ, ಫಸ್ಟ್ ಕ್ವಶನ್ಗೆ ಆನ್ಸರ್ ನೀವು ಬರೆದು ಕ್ಯಾಮರಾಕ್ಕೆ ಡಿಸ್ಪ್ಲೇ ಮಾಡಬೇಕು. ಸ್ಕ್ರೀನಲ್ಲಿ ಇಡೀ ಸಭೆಗೆ ನಿಮ್ಮ ಆನ್ಸರ್ ಗೊತ್ತಾಗಬೇಕು. ಓಕೆ, ಡಿಸ್ಪ್ಲೇ ಹಾಕು ನೀ ಫಸ್ಟ್ಗೆ. ಅವಲೇ ನಾನು ಚಂದ್ರ ಬನ್ನಿ. ಎಸ್, ಫಸ್ಟ್ ಕ್ವಶನ್ ಶಫೀಕ್, A1. ಶಫೀಕ್ ಮೊಯಿನಿ, A1. Question number 1, A round na first question. A1. ನೀವು PUC ಆ ಕಟ್ಟಡಕ್ಕೆ ಹೋದ್ರೆ ನಿಮ್ಮ ಬಲಭಾಗಕ್ಕೆ ತಿರುಗಿ ಗೋಲ್ಗೆ ಮೇಲ್ಗಡೆ ನೋಡಿದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೆಲವು ಗುಣವಾಚಕ ಕಾಳಿಗೆ ಸಿಗ್ತದೆ. ಮೊದಲಿದು ರಹಮತ್ ಅಂತ ಇದೆ, ಮಿಡ್ಲಲ್ಲಿ ಮುಸ್ತಫಾ ಅಂತ ಇದೆ. ಹಾಗೆ ಅದರಲ್ಲಿ ಕೌಂಟ್ ಮಾಡ್ತಾ ಹೋದ್ರೆ 5ನೇದು ಯಾವುದು? ನೀವು ಬಿಲ್ಡಿಂಗ್ಗೆ ಹೋಗಿದ್ದೀರಾ? ರಹಮತ್, ಮುಸ್ತಫಾ, ಹಾಗೆ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗುಣವಾಚಕಗಳು ಇದೆ. ಬರೀರಿ. Pen down. Yes. Camera ready. Code letter A. Badiya. Wrong. Code letter B. Wrong. Code letter C. Code letter D. ತೋರಿಸಿ ಅವ್ರದ್ದು ತುಂಬ ಉಂಟು. ರಹಮತುಲ್ ಆಲಮೀನ್ ಅಲ್ಲ. ಅಹ್ಮದ್. ರಾಂಗ್. ಕಾಸಿಂ. ಎಸ್.
ಇಲ್ಲ. ಕೋಡ್ ಲೆಟರ್ ಶಫೀಕ್ ಮೊಯಿನಿ A1 ಇದ್ದು ಆನ್ಸರ್ ಡಿಸ್ಪ್ಲೇ ಮಾಡಿ ಆ ಇಮೇಜ್. ಆನ್ಸರ್ ಆ ಕ್ಯಾಮರಾದಲ್ಲಿ ತೆಗೆದ ಫೋಟೋ. ಎಸ್, ಕಾಣ್ತಾ ಇಲ್ಲ. ಅಲ್ಲಿ ಯಾರೋ ಹೇಳಿದ್ರಲ್ಲ ಸರ್, ಅಲ್ಲಿ ಲಾಸ್ಟ್ ಅಲ್ಲಿ ಯಾರೋ ಹೇಳಿದ್ದಾರೆ ಆನ್ಸರ್. ಹೇಳಿದ್ದಾರೆ ಇಲ್ಲ ಯಾರೋ ಒಬ್ರು ಹೇಳಿದ್ದಾರೆ. ನೂರ್ ಯಾರು ಹೇಳಿದ್ದು? ಎಸ್, ನೂರ್. ಕ್ವಶನ್ ನಂಬರ್ 2 A2. ಮೊದಲ 3 ಪ್ರಶ್ನೆಗಳು ಕೂಡ ಆ ಹಾಲ್ಗೆ ಸಂಬಂಧಪಟ್ಟದ್ದು ಇರ್ತದೆ. ಅದೇ ಕಟ್ಟಡ ಗೋಡೆಯಲ್ಲಿ ಪ್ರವಾದಿಯವರ 10 ವಿಷಯ ನಂಟಿಸಲಾಗಿದೆ. ಅವುಗಳಲ್ಲಿ 8 ಬರೀ 10 ವಿಶೇಷತೆಗಳನ್ನು ಕೊಡಲಾಗಿದೆ. ನಾನು ಬೇಕಾದ್ರೆ ಒಂದನ್ನು ನನ್ನ ಮೊಬೈಲ್ ಉಂಟು. ಅದರಲ್ಲಿ ಖಸಾಯಿಸುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೆದಿರುವಂಥದ್ದು 10 ವಿಶೇಷತೆಗಳನ್ನು ಬರೆದಿಲಾಗಿದೆ. ಇಲ್ಲ, ಒಂದನ್ನು ನಿಮ್ಗೆ ಎಷ್ಟು ಕೇಳಿದ್ದಾರೆ? ಎಷ್ಟನೇದು ಕೇಳಿದೆ? 8ನೇದು. 1 2 3 4 5 6 7 8. ಅದಕ್ಕಿಂತ ಮೊದಲು ಉಲಿದ ಮಖ್ತೂನ ಅಂತ ಇದೆ 7ನೇದು. ಅದರ ನಂತರದ್ದು 9ನೇ ಯಾವುದು? 9ನೇದು ಯಲ್ನುರು ಮಿನ್ ವರಾಇಹಿ ಕಮಾ ಯಲ್ನುರು ಮಿನ್ ಅಮಾಮಿಹಿ ಅಂತ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಸಾಯಿಸುಗಳನ್ನು ಯಾವುದರೊಂದು ಬರೀರಿ. ಅಷ್ಟು ಖರ್ಚು ಮಾಡಿ ಅಂಟಿಸಿದ್ದನ್ನು ಓದಿಲ್ಲ ಅಂದರೆ ಓಕೆ. ಪೆನ್ ಡೌನ್. ಕೋಡ್ ಲೆಟರ್ A ಇಲ್ಲ. ಕೋಡ್ ಲೆಟರ್ B. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೇರಳು ಇಲ್ಲಿ ಇರಲಿಲ್ಲ ಅಲ್ಲ. ಅದು ಎಲ್ಲಿದೆ ಅಂದರೆ ಫಸ್ಟ್ ಅಲ್ಲೇ ಇದೆ. ಮಾ ವಕಾಲಿಲ್ಲುನ್ ಅಲಾ ಅಲಲ್ ಅರ್ದಿ ಕತ್ಸುನ್ ಫಸ್ಟ್ ಅಲ್ಲಿದೆ ಅಲ್ಲ. ನೆಕ್ಸ್ಟ್ ಇಲ್ಲ 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 ಮಕ್ಕ ಸೋಪಾಟ್ರಾರಾಣ ನಂಗಲೆಂಡು ಇಲ್ಲ ಇಲ್ಲ. ಎಸ್ A3. ಕ್ವಶನ್ A3. ಆನ್ಸರ್ ಬೇಕಲ್ಲ. ಆನ್ಸರ್ ಡಿಸ್ಪ್ಲೇ ಆಗ್ತದಾ? ಕಾಣೋದಿಲ್ಲ ಅದರಲ್ಲಿ. 8ನೇದು ತನಾಮು ಐನಾಹು ವಲಾ ಯನಾಮು ಕಲ್ಬುಹು. ಓಕೆ, ನೆಕ್ಸ್ಟ್. A3. ಕ್ವಶನ್ ಅರ್ಧ ಬಂದಿದೆ ಅದರಲ್ಲಿ ಅಷ್ಟೇ. ಅದರಲ್ಲಿ ಕ್ವಶನ್ ನಾನು ಹೇಳ್ತೇನೆ. ಕ್ವಶನ್ ಎಲ್ಲಿದೆ ಅಂದರೆ ಅವ್ರದ್ದು ಅರ್ಧ ಕಟ್ಟಾಗಿದೆ. ಅದೇ ಹಾಲ್ನಲ್ಲಿ ಅಲವಿಯ ಸ್ಕ್ವೇರ್ ಇದೆಯಲ್ಲ, ಅಲವಿಯ ಸ್ಕ್ವೇರ್ ಅಂತ ಇದೆಯಲ್ಲ, ಸ್ಕ್ವೇರ್ ಗೊತ್ತಾ ನಿಮಗೆ? ಅದರ ಪಕ್ಕದಲ್ಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಗಳು, ಹದೀಸುಗಳು, ಒಟ್ಟು 7 ಹದೀಸುಗಳನ್ನು ಮೇಲಿಂದ ಕೆಳಕ್ಕೆ ಬರೆದಿದ್ದಾರೆ. 7 ಹದೀಸುಗಳು ಕನ್ನಡದಲ್ಲಿ ಬರೆದಿದ್ದಾರೆ. ತುಂಬಾ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವ ಹದೀಸ್. ಆ 7 ಹದೀಸನ್ನು ಬರೀರಿ, ದೊಡ್ಡ ಚಾಟಲ್ಲಿ ಬರೀರಿ. 7 ಹದೀಸ್ ಬರೆದ್ರೆ 10 ಮಾರ್ಕ್. ಆರ್ಡರ್ ಅಲ್ಲಿ ಬರೆದ್ರೆ, ಡಿಸ್ಆರ್ಡರ್ ಅಲ್ಲಿ ಬರೆದ್ರೆ 7 ಮಾರ್ಕ್.
ಅದಲ್ಲದೆ ಯಾವ್ದಾದ್ರು ಒಂದು ಹದೀಸು ಆಚೀಚಾಗಿ ಒಂದೆರಡು ಬರೆದ್ರೆ ಒಂದು ಹದೀಸಿಗೆ ಒಂದರ ಹಾಗೆ ಮಾರ್ಕ್ ಕೊಡ್ತೇವೆ. 7 ಹದೀಸುಗಳು ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವ 7 ಸಾಮಾನ್ಯ ನಮ್ಗೆಲ್ಲರಿಗೂ ಸಾಮಾನ್ಯ ಭಾಷಣಗಳಲ್ಲೂ ಮಾತುಗಳಲ್ಲೂ ಹೇಳುವಂತ 7 ಹದೀಸುಗಳಿವೆಲ್ಲ. ಬರದಾದವರು ಒಮ್ಮೆ ನಿಂತ್ಕೊಳ್ಳಿ ಆಯ್ತಾ. ಆನ್ಸರ್ ಇಲ್ಲ ಅಂತ ಹೇಳುವವರು ನಿಂತ್ಕೊಳ್ಳಿ, ಬರದಾದವರು ನಿಂತ್ಕೊಳ್ಳಿ. ಆದವರು ನಿಂತ್ಕೊಳ್ಳಿ. ಟೈಮ್ ಲಿಮಿಟ್ 3 ನಿಮಿಷ ಇಡಿ. 3 ನಿಮಿಷ ಕೊಡ್ತೇವೆ ಇನ್ನು. ಓಕೆ, ಓಕೆ, ಟೈಮ್ ಅಪ್. ಕೋಡ್ ಲೆಟರ್ ಎ, ಕೋಡ್ ಲೆಟರ್ ಎ. ಕ್ಯಾಮರಾ ಕನ್ನಡದಲ್ಲಿದೆ ಹದೀಸ್, ನೀವು ಅರಬಿಯಲ್ಲಿ ಬರ್ತದೆ, ಅಲ್ಲಿ ಕನ್ನಡದಲ್ಲಿ ಇರುವಂಥದ್ದು. ಏನು ನನಗೆ ಕಾಣ್ತಾ ಇಲ್ಲ ಕ್ಲಿಯರ್ ಆಗಿ. ಹಾಂ, ಮೈಕ್ ಒಮ್ಮೆ ಓದಿ. ಏನು ಮೈಕಲ್ಲಿದೆ, ಮೈಕ್ ಓದ್ಬಹುದಲ್ಲಿ. ಸ್ಪರ್ಧಾರ್ಥಿ ಬರ್ದದ್ದು ಓದಿ ನೋಡುವ. ಒಂದು ಹದೀಸ್ ಬರ್ದದ್ದು, ಹದೀಸ್ ಓದಬಹುದು. ಕ್ಲಿಯರ್ ಸ್ಕ್ರೀನಲ್ಲಿ ಕ್ಲಿಯರ್ ಕಾಣ್ತಾ ಇಲ್ಲ. ಅರಬಿಯಲ್ಲಿ ಅರಬಿಯಲ್ಲಿ ಹೇಳ್ಬೋದು, ಕನ್ನಡದಲ್ಲಿ ಹೇಳ್ಬೋದು. ಸಿಲಾಹುಲ್ ಮುಮಿನ್ ಅದಿಲ್ಲ ಅಲ್ವಾ ಇದರಲ್ಲಿ? ಇಲ್ಲ. ಎಸ್, ಸ್ಕ್ರೀನ್ ಕ್ಯಾಮರಾ ಝೂಮ್ ಕಾಣೋದಿಲ್ಲ. ಮೈಕ ತಗೊಳ್ಳಿ, ಓದಿ. ನಿಂತು ನೀರು ಕುಡಿಯುವುದನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧಿಸಿದ್ದಾರೆ. ಅಲ್ಲಿಲ್ಲ, ಆ ಲಿಸ್ಟಲ್ಲಿ, ಆ ಹದೀಸಲ್ಲಿ ಇಲ್ಲ ಅದು. ನೀವು ಜನರೊಂದಿಗೆ ಕಾರುಣ್ಯದಿಂದ ವರ್ತಿಸಿ. ಇಲ್ಲ. ಮಿಸ್ವಾಕ್ ನನ್ನ ಚರ್ಯೆಯಾಗಿದೆ. ಇಲ್ಲ, ಅಲ್ಲಿಲ್ಲ, ಆ ಲಿಸ್ಟಲ್ಲಿ ಇಲ್ಲ. ನೆಕ್ಸ್ಟ್. ಕಾರ್ಮಿಕನ ಬೆವರು ಆರುವುದಕ್ಕಿಂತ ಮುಂಚಿತವಾಗಿ ವೇತನ ಕೊಟ್ಟು ಬಿಡಿ. ಮತ್ತೆ ಬೇರೆ. ನಾಳೆ ಪ್ರವಾಹ ಬರುವುದಿದ್ದರೂ ಗಿಡವೆಂದಿದ್ದರೆ ನೆಟ್ಟು ಬಿಡಿ. ಬೇರೆ.
ಪತ್ನಿ ಪತಿಯ ಗುಲಾಮರಲ್ಲ, ಅವನ ಬಾಳ ಸಂಗಾತಿ. ಎದ್ದು ನಿಂತ್ಕೊಳ್ಳಿ ನೀವು. ಎಸ್, ಕಾರ್ಮಿಕನ ಬೆವರಾರುವ ಮುನ್ನ ಅವನ ಆತನ ವೆತ್ತು ಕೊಟ್ಟು ಬಿಡಿ. ಹಾ. ಇದೆ ನೆಕ್ಸ್ಟ್. ಅನಾಥ ಮಕ್ಕಳ ಮುಂದೆ ತನ್ನ ಮಕ್ಕಳನ್ನು ಮುದ್ದಾಡುದಿರು. ಆ ಹದೀಸ್ ಇದರಲ್ಲಿಲ್ಲ. ಎಸ್ ನೆಕ್ಸ್ಟ್. ಇನ್ನೊಂದಿತ್ತಲ್ಲ. ಎಸ್, ಒಂದು ಸರಿಯಾದದ್ದು. ಎಷ್ಟು ಹದೀಸ್ ಬರೆದದ್ದು? 4 ಬರ್ದಿದೆ. ನಾಲ್ಕನ್ನು ಓದಿ ಒಮ್ಮೆ. ಒಂದು ಕಾರ್ಮಿಕನ ಬೆವರು ಆರುವುದಕ್ಕೆ. ಎಸ್, ಅದು ಇದೆ. ನಾಳೆ ಪ್ರವಾಹ ಬರುವುದಿದ್ದರೂ ಗಿಡ ಅದು ಇದೆ. ಓಕೆ, 2. ಪತ್ನಿ ಪತಿಯ ಗುಲಾಮಳಲ್ಲ, ಬಾಳ ಸಂಗಾತಿ. ಎಸ್, ಅದು ಇದೆ. 3 ಹದೀಸ್ ಕರೆಕ್ಟ್ ಆಗಿದೆ. ಓಕೆ, 3 ಅಂಕಗಳು. ಅನಾಥ ಮಕ್ಕಳ ಮುಂದೆ. ಅನಾಥ ಮಕ್ಕಳ ಮುಂದೆ ಅಂತ ಇಲ್ಲ, ಅದು ಬೇರೆ ಹದೀಸ್ ಇದೆ ಅದರಲ್ಲಿ. ಬರಿಬೇಡಿ ಯಾರು. ಅನಾಥರೊಂದಿಗೆ ಸಭ್ಯವಾಗಿ ಬೆರೆಯಿರಿ, ಉತ್ತಮ ಮಾತನಾಡಲು ಹಾಗೂ ಅವರ ಹಕ್ಕನ್ನು ಮಾತನಾಡಲು ಮತ್ತು ಅವರ ಹಕ್ಕನ್ನು ಕಬಲಿಸಿದಿರಿ ಅನ್ನುವ ಹದೀಸ್ ಇದೆ. ಇಲ್ಲ, ಬರೆದ ತೋರಿಸಿ. ಎಸ್. ಏನು ಅರಬಿಯಲ್ಲಿದೆ. إنك لعلى خلق عظيم. إنك لعلى خلق عظيم. ಇನ್ನಕ ಅಲಾ ಖುಲ್ಕಿಲ್ ಅಲೀಮ್. ಇಲ್ಲ, ಅದು ಏನು ಕುದುಸಿ ಹದೀಸ್ ಅಲ್ಲ, ಅದು ಕುದುಸಿ ಅಲ್ಲ, ಅದು ಕುರಾನ್ ಹದೀಸ್ ಅಲ್ಲ. ಅದಿಲ್ಲ. ಇಲ್ಲ. ಓಕೆ, ಕೋಡ್ ಲೆಟರ್ ಡಿ 3 ಅಂಕಗಳನ್ನು ಪಡೆಯುವುದರೊಂದಿಗೆ ನಮ್ಮನ್ನು ತೃಪ್ತಿಪಡಿಸಿದ್ದಾರೆ. A4 ಲೈಬ್ರರಿಗೆ ಸಂಬಂಧಪಟ್ಟ ಕ್ವಶನ್ ಇರ್ತದೆ. A4 ಶಫೀಕ್, A4 ಕ್ವಶನ್ ನಂಬರ್ A4 ಆನ್ಸರ್ ಇಟ್ರಂಡಪ್ಪ. ಎಸ್, ವರ್ತಮಾನ ಭಾರತ ಪುರುಷೋತ್ತಮ ಬಿಲಿಮಲೆ ಬರೆದ ಪುಸ್ತಕ. ಈ ಪುಸ್ತಕದ ಬೆನ್ನುಡಿ ಬರೆದವರು ಯಾರು? ಲೈಬ್ರರಿಯಲ್ಲಿ ಇದೆ ಬುಕ್. ಅದು ಕಳೆದ ವರ್ಷ ಈ ಪುಸ್ತಕವನ್ನು ಓದಿದ್ದಾರೆ. ನೋಡ್ಬೇಡಿ ಆಚೆ ಡಿಸ್ಕಸ್ ಇಲ್ಲ. ಟೈಮ್ 10, 9, 8, 7, 6, 5, 4, 3, 2, 1. Pen down. ಕೋಡ್ ಲೆಟರ್ ಎ ಇಲ್ಲ, ಕೋಡ್ ಲೆಟರ್ ಬಿ ಇಲ್ಲ, ಕೋಡ್ ಲೆಟರ್ ಸಿ ಇಲ್ಲ, ಡಿ. ಡಿಸ್ಪ್ಲೇ ಮಾಡಿ. ನಾರಾಯಣ ಇಲ್ಲ. ಸ್ಕ್ರೀನ್ ಮಾಡಿ. ಮನ್ಸೂರ್ ಮೊಹಮ್ಮದ್ ಕಟ್ಪಾಡಿ ರಾಂಗ್. ಹಮೀದ್ ರಹಮತ್ ತರೀಕೆ ರಾಂಗ್. ರವೀಂದ್ರ ಫಕೀರ್ ಅಹಮದ್ ಕಟ್ಪಾಡಿ ಇಲ್ಲ, ರಾಂಗ್. ಹಂಸಮಲಾರ್ ಎಲ್ಲ ಬಾರಿ ಗುರ್ತುಂಟು. ಆನ್ಸರ್ ಯಾರಾದ್ರೂ ಆಡಿಯನ್ಸ್ ಇದಾರಾ? ಆರಿಸ್ ಕಾರ್ಪಾಡಿ, ಶ್ರೀನಿವಾಸ್ ಕಾರ್ಕಳ. ಆನ್ಸರ್ ಇಲ್ಲ. ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವಶನ್ A5. ಇದು ಕೂಡ ಲೈಬ್ರರಿಯಲ್ಲಿ ಇರೋ ಇನ್ನೊಂದು ಬುಕ್, ನೀವು ಓದಲೇಬೇಕಾದ ಬುಕ್ ಇನ್ನೊಂದು. A5 ಬಾಪು ನಂತರದ ಭಾರತ, ಇದರ ಇಂಗ್ಲಿಷ್ ವರ್ಷನ್ ಇಂಡಿಯಾ ಆಫ್ಟರ್ ಗಾಂಧಿ ಅಂತ. ಅದರ ಮೂಲ ಪ್ರತಿ ಇಂಗ್ಲಿಷ್ ಗ್ರಂಥವನ್ನು ಬರೆದದ್ದು ಯಾರು? ಕನ್ನಡಕ್ಕೆ ಅನುವಾದ ಮಾಡಿದವರ ಹೆಸರು ಕಾಣ್ತಾ ಉಂಟಲ್ಲಿ, ಅದು ಬೇಡ. ಬಾಪು ನಂತರದ ಭಾರತ 6 ಓದಿಟ್ಲೆ ಬುಕ್ಕೆಲ್ಲ ಪೊಡಿ ಪೊಡಿ ಆಯ್ತುಂಟಪ್ಪ. Ten, 9, 8, 6, 4, 2. Time up and down. Okay, code letter A. Illa. B illa.
ಬಿಪಿನ್ ಮಿತ್ರ, ಬಿಪಿನ್ ಚಂದ್ರ ಅಲ್ಲ, ಇಲ್ಲ ಇಲ್ಲ ರಾಮಚಂದ್ರ ಗುಹಾ. ಎಸ್, ವೆರಿ ಗುಡ್. ರಾಮಚಂದ್ರ ಗುಹಾ. ಇಲ್ಲ. ನೆಕ್ಸ್ಟ್ 10 ಮಾರ್ಕ್ಸ್ ಅಲ್ಲ. ಓಕೆ, ಲಾಸ್ಟ್ ಕ್ವಶನ್. A6 ಸಾಲಿಹ್ ತೋಡರ್ ಕನ್ನಡಕ್ಕೆ ಅನುವಾದ ಮಾಡಿದ ಈ ಮೊಹಮ್ಮದ್ ಅನ್ನುವ ಪುಸ್ತಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪುಸ್ತಕದ ಕೊನೆಯ ಚಾಪ್ಟರ್, 85ನೇ ಚಾಪ್ಟರ್. ಆ ಚಾಪ್ಟರ್ನ ಶೀರ್ಷಿಕೆಯನ್ನು ಸಾಲಿಹ್ ತೋಡರ್ ಅವರು ನಮ್ಮ ಸಭೆಯಲ್ಲಿದ್ದಾರೆ. ಇವತ್ತು ಜಡ್ಜ್ ಆಗಿ ನಮ್ಮ ಜೊತೆ ಬಂದಿದ್ದಾರೆ. ಎಂಬತ್ತೈದು ಚಾಪ್ಟರ್ ಇದೆ. ಕೊನೆಯ ಚಾಪ್ಟರ್, ಕೊನೆಯಲ್ಲಿದೆ. ಸಾಲಿಡ್ ಗೆಟಿಂಗ್ ಕಿಟ್ವಾ. Okay, 9, 8, 7, 6, 5, 4, 3, 2, 1, pen down. Code letter A. Code letter A. Habib Nivedane. Nebidina. And next, code letter B. Vidaya. Code letter C. Illa. Next, Illa. ಆನ್ಸರ್ ಉತ್ತರಾಧಿಕಾರ ಮತ್ತು ದಫನ್ ಎನ್ನುವ ಚಾಪ್ಟರ್ ಇದೆ ಕೊನೆಯಲ್ಲಿ. ನಿಮಗೆ ಈ ರೌಂಡ್ ಇಟ್ಟದ್ದು ನಿಮ್ಮ ಲೈಬ್ರರಿ ಮತ್ತು ಈ ಹಾಲಲ್ಲಿ ಅಂಟಿಸಿರೋದು ನಿಮ್ಮನ್ನು ನೀವೆಷ್ಟದರಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಟೆಸ್ಟ್ ಮಾಡಲಿಕ್ಕೆ. ಆದ್ದರಿಂದಲೇ ಈ ವರ್ಷದ ಕ್ವಿಜ್ನ ಅಂತಿಮವಾಗಿ ಈಕ್ವಲ್ ಬಂದರೆ ಇದರಲ್ಲೇ ಟಾಪ್ ಆದವರನ್ನು ನಾವು ವಿಜಯಿ ಅಂತ ಘೋಷಿಸ್ತೇವೆ ಅಂತ ಹೇಳಿದ್ದು. ಈ ರೌಂಡಲ್ಲಿ ಟಾಪರ್ ಕೋಡ್ ಲೆಟರ್ ಜಿ. ಒಮ್ಮೆ ಎದುರು ನಿಂತ್ಕೊಳ್ಬೇಕು. ಜಿಯಾ? ಜಿ. ಎಸ್. ಡಿ 3 ಅಂಕಗಳು. ಕೋಡ್ ಲೆಟರ್ ಜಿ ಚೇರ್ ಹಿಡ್ಕೊಂಡು ವೇದಿಕೆ ಮಧ್ಯಭಾಗಕ್ಕೆ ಬರಬೇಕು. ಎಸ್, ಅಲ್ಲಿ ಇರ್ತೀರಿ ನೀವು ಮಧ್ಯದಲ್ಲಿ, ಎದುರಲ್ಲಿ. ಎರಡನೇ ರೌಂಡಲ್ಲಿ 2 ರೌಂಡಲ್ಲಿ ಟೋಟಲ್ ಇನ್ನೊಬ್ಬರು ಬಂದ್ರೆ ನೀವು ಕೆಳಗಿಳಿದು ಅವರಿಗೆ ಕೊಡ್ಬೇಕಾಗ್ತದೆ ಕುರ್ಚಿ. ಎಸ್, ಮಿಡ್ಲಿಗೆ ಬನ್ನಿ. ಅವ್ರು ಸ್ವಲ್ಪ ಆಚೆ ಹೋಗಿ. ಗ್ಯಾಪ್ ಕೊಡಿ. ಕೋಡ್ಲೆಟ್. ಎಸ್. ನೆಕ್ಸ್ಟ್ ಬಿ ರೌಂಡ್ ಅಲ್ಲಿ 2 ಪಿಕ್ಚರ್ಗಳನ್ನು ತೋರಿಸ್ತೇವೆ ನಾವು. ಅದು ಅಲ್ಲಿ ಸ್ಕ್ರೀನ್ ಕಾಣ್ತದ ಗೊತ್ತಿಲ್ಲ, ಕಾಣದಿದ್ರೆ ನಾನು ಬರ್ತೇನೆ ಹಿಡ್ಕೊಂಡು. ಒಟ್ಟು 2 ಕ್ವಶನ್, ಒಂದು ಪ್ರಶ್ನೆಗೆ 10 ಅಂಕಗಳು. ಎಸ್, B1 ಸೆಕೆಂಡ್ ರೌಂಡ್. B1 ಎಸ್, ಕಾಣ್ತಾ ಉಂಟು. ಇದು ನಮ್ಮ ಎಸ್ ಅದೇ ಕ್ವಶನ್, ಅದೇ ಟ್ರಾಫಿಕ್ ಸಿಗ್ನಲ್ಗಳು. ಅದರಲ್ಲಿ ಎಲ್ಲ ನಿಮಗೆ ಕಾಣ್ಬೇಕಲ್ಲ. ಒಂದು ಕಡೆ ಕ್ವಶನ್ ಮಾರ್ಕ್ ಇದೆ ನೋಡಿ, 17T ಅಂತ ಉಂಟು. ಎಲ್ಲದಕ್ಕೂ ಅದರದೇ ಅರ್ಥ ಇದೆ ನೋಡಿ. T ಅಂದ್ರೆ ಅರ್ಥ ಏನು? ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಂಬಲ್, ಅದು ಟ್ರಾಫಿಕ್ ಸಿಂಬಲ್. ಅದರಲ್ಲಿ ಟಿ ಅನ್ನೋದ್ರ ರಾದಲ್ಲಿ ಫಸ್ಟ್ ಗೆ ನೋಡಿ, ಅದರದ್ದು ಅರ್ಥ ಏನಂದ್ರೆ ನೋ ರೈಟ್ ಟರ್ನ್. ಎರಡನೇದು ನೋ ಓವರ್ಟೇಕಿಂಗ್. ಅದರ ನಂತರ ನೋ ಯೂ ಟರ್ನ್. ಅದರ ನಂತರ 3 ಇದೆ. ಅಲ್ಲಿ 40 ಇದೆ ನೋಡಿ, ಸ್ಪೀಡ್ ಲಿಮಿಟ್ ಅಂತ ಇದೆ. 17T ಅಂದ್ರೆ ಏನು? ಎಲ್ಲ ಲೈಸೆನ್ಸ್ ಇರುವವರ? ಯಾರಿಗೆ ಲೈಸೆನ್ಸ್ ಇದೆ ಕೈ ಎತ್ತಿ ನೋಡುವ. ಲೈಸೆನ್ಸ್ ಇರೋರು ಕೈ ಎತ್ತಿ. DL ಇರುವವರು? 10, 9, 8, 5, 4, 3, 2, 1, pen down. ಆಡಿಯನ್ಸ್ ಗೊತ್ತಿದೆ ಯಾರಿಗಾದರೂ?
ಬ್ರೇಕ್ ಲಿಮಿಟ್. ಎಸ್ ಡಿಸ್ಟೆನ್ಸ್ ಅದು ಇಲ್ಲ, ವೆಯ್ಟ್ ಲಿಮಿಟ್ ಅದು 70. ಟಿ ಅಂದ್ರೆ ಮೇಲೆ, ಟಿ ಅಂದ್ರೆ ಟನ್, 17 ಟನ್ ಲಿಮಿಟ್ ಅದು. ಅದಕ್ಕಿಂತ ಹೆಚ್ಚಿನ ಭಾರದ ವಾಹನ ಆ ರೋಡಲ್ಲಿ ಹೋಗ್ಲಿಕ್ಕಿಲ್ಲ. ನೆಕ್ಸ್ಟ್ B2. ಇದು ಯಾವ ಆಂಬ್ಲಮ್, ಯಾವುದರ ಲೋಗೋ? ಇದು ಯಾವುದರ ಲೋಗೋ? Ten, 9, 8, 7, 6, 5, 4, 3, 2, 1. Time up and down. Yes, code letter A. ಯಾವುದು? ಕೋಡ್ ಲೆಟರ್ ಎ ಬರೀಬಾರ್ದಲ್ಲಿ. ಕೋಡ್ ಲೆಟರ್ ಎ ವಿಶ್ವಸಂಸ್ಥೆ, ಕೋಡ್ ಲೆಟರ್ ಬಿ ವಿಶ್ವಸಂಸ್ಥೆ, ಕೋಡ್ ಲೆಟರ್ ಸಿ ಇಲ್ಲ, ಕೋಡ್ ಲೆಟರ್ ಡಿ ಇಲ್ಲ, ಕೋಡ್ ಲೆಟರ್ ಇಯಾ ಇಲ್ಲ. ವಿ ವಿಶ್ವಸಂಸ್ಥೆ, ಯುನಿಸೆಫ್ ವಿಶ್ವಸಂಸ್ಥೆ, ಕಮಲಬೆಟ್ಟು WTO ಅಲ್ಲಿ ಇಲ್ಲ. ಉಪ್ಪಿನಂಗಡಿ, ಸೋಮಿ, ವಿಕಿಪೀಡಿಯಾ ಅದು ಕಳೆದ ವರ್ಷ ಕೇಳಿದ ಮರ ಅದು. UNO, ಯುನೆಸ್ಕೋ ಏನ್ ಬರ್ತದೆ? ಯುನಿಸೆಫ್. ಎಸ್, ರಾಂಗ್ ಆನ್ಸರ್. ಅದು ವಿಶ್ವಸಂಸ್ಥೆಯ ಲೋಗೋ. ವಿಶ್ವಸಂಸ್ಥೆ ಅಂತ ಬರೆದವರು ಯಾರು? ಯುನೈಟೆಡ್ ನೇಷನ್ಸ್. ಎಸ್. ಕೋಡ್ ಲೆಟರ್ ಎ, ಕೋಡ್ ಲೆಟರ್ ಬಿ, ಕೋಡ್ ಲೆಟರ್ ಜಿ, ಕೋಡ್ ಲೆಟರ್ ಇ, ಎ ಬಿ ಇ ಜಿ. ಎಸ್, ಕೊನೆಯ ರೌಂಡ್ಗೆ ಬರ್ತಾ ಇದ್ದೇವೆ ನಾವು. ಈಗ ಟೋಟಲ್ ಮಾಡುವಾಗ ಯಾರಿದ್ದಾರೆ? ಅವರೇ ಇರುವುದಾ? ಎಸ್, ನೀವೇ ಇದ್ದೀರಿ. ನಿಮ್ಮ ಸ್ಥಾನ ಭದ್ರವಾಗಿದೆ. ಕೊನೆಯ ರೌಂಡ್ ಅಲ್ಲಿ ಎಲ್ಲರಿಗೂ ಒಂದೊಂದು ಪ್ರಶ್ನೆ ಇರ್ತದೆ. ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ನಾವು ಚೀಟ್ ಇಟ್ಟಿದ್ದೇವೆ. ಈಗ ಎಲ್ಲರೂ ಹೋಗಿ ಒಮ್ಮೆ ಎದ್ದು ಹೋಗಿ ಅದರಲ್ಲಿರೋ ಕವರ್ ಅನ್ನು ತೆಗೀರಿ. ಯಾರು ಕೂಡ ಓಪನ್ ಮಾಡಬಾರ್ದು. ಕವರ್ ಪಿನ್ ಹಾಕಿದೆ, ಕವರ್ ತೆಗೀರಿ. ಕವರ್ ಇದೆ, ಅದರಲ್ಲಿ ಒಂದೊಂದು ಕವರ್ ಇದೆ. ಬ್ಯಾಕ್ ಸೈಡ್ ಅಲ್ಲಿ ಉಂಟಲ್ಲ ಟಿಶ್ಯೂ ಬಾಕ್ಸ್ ಇದೆ. ಜಿ, ನಿನ್ನ ಸೀಟ್ ಯಾರು ತೆಗೆದಿಲ್ಲ ಮಾರೆ, ಹೋಗು ನೀನು. ಎಲ್ಲರೂ ತೆಗೀರಿ, ಎಲ್ಲರೂ ಕೈಲಿಟ್ಕೊಳ್ಳಿ, ಎಲ್ಲರೂ ಕೈಲಿಟ್ಕೊಳ್ಳಿ. ಓಪನ್ ಮಾಡಬೇಡಿ. ಎಸ್, ಓಪನ್ ಮಾಡ್ಲಿಕ್ಕಿಲ್ಲ, ಇಟ್ಕೊಳ್ಳಿ. ಸಿ ರೌಂಡ್ ನ ಎಷ್ಟನೇ ಪ್ರಶ್ನೆ ಅಂತ ನೀವು ಕೋಡ್ ಲೆಟರ್ ಎ ಇಂದ ಎಸ್, ಕೋಡ್ ಲೆಟರ್ ಎ ನಿಮ್ಮ ಕವರ್. ಇಲ್ಲಿ ನಿಯಮ ಏನಂದ್ರೆ ಕೋಡ್ ಲೆಟರ್ ಎ ಓಪನ್ ಮಾಡಬೇಡಿ. ಯಾರು ಓಪನ್ ಮಾಡಬೇಡಿ ಹೇಳ್ತಾ ಇದ್ದೇವೆ. ಈ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ಮಾಡಿದರೆ 20 ಅಂಕಗಳು. ಇಲ್ಲ ನಿಮ್ಗೆ ಡೈರೆಕ್ಟ್ ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ಆಪ್ಷನ್ ಕೇಳಬಹುದು. ಆಪ್ಷನ್ ನಾವು ಡಿಸ್ಪ್ಲೇ ಮಾಡ್ತೇವೆ. ಡೈರೆಕ್ಟ್ ಆನ್ಸರ್ ಮಾಡಿದರೆ 20, ಡೈರೆಕ್ಟ್ ರಾಂಗ್ ಆನ್ಸರ್ ಮಾಡಿದರೆ 5 ಅಂಕಗಳು ಮೈನಸ್. ಆಪ್ಷನ್ ಕೇಳಬಹುದು, ಆಪ್ಷನ್ ಕೇಳಿಯೂ ರಾಂಗ್ ಹೇಳಿದ್ರೆ 10 ಮೈನಸ್. ವಿತ್ ಆಪ್ಷನ್ ರೈಟ್ ಆನ್ಸರ್ಗೆ 10 ಅಂಕಗಳು, 10 ಮೈನಸ್. ಡೈರೆಕ್ಟ್ ಆನ್ಸರ್ 20 ಮಾರ್ಕ್ಸ್, ರಾಂಗ್ ಆನ್ಸರ್ಗೆ 5 ಮೈನಸ್. ಗೆಟ್ ರೆಡಿ. ನೆಂಜಲ್ಲ ತೊಟ್ಟು ನೋಡ್ಕೊರ ಬರ್ಕಾಂಗ ಉಂಟು. ಕಡ ಕೋಡ್ ಲೆಟರ್ ಎ ನಿಮ್ಮ ಕವರ್ನ ಮೇಲೆ ಸಿ ಎಷ್ಟು ಅಂತ ಬರೆದಿದೆ ಹೇಳಿ, ತೋರಿಸೊಮ್ಮೆ. C2. ಎಸ್, C2 ಕ್ವಶನ್. ಯಾಕೆಂದ್ರೆ C2 ಅದು ಬರೆದದ್ದು
ಕೆಲವು ಕ್ವಶನ್ ಈಸಿ ಇರ್ಬೋದು, ಕೆಲವು ಟಫ್ ಇರ್ಬೋದು. ನಾವು ನಿಮಗೆ ಚೂಸ್ ಮಾಡಿ ಕೊಟ್ಟದಲ್ಲ, ನೀವಾಗಿ ಚೂಸ್ ಮಾಡಿದ್ದರಿಂದ ಬಂದದ್ದು ಅಷ್ಟೇ, ನಿಮ್ಮ ಅದೃಷ್ಟ. ಪ್ರಶ್ನೆ ಹೇಗಿರ್ತದೆ ಅಂತ ಮೊದಲೇ ನಾನು ಕ್ಲೂ ಕೊಡ್ತೇನೆ. ಈ 8 ಕ್ವಶನ್ಗಳು ರೀಸೆಂಟ್ ಆಗಿ ಬಂದ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಕೆಲವು ನ್ಯೂಸ್ಗಳು, ತುಂಬಾ ಸಿಲ್ಲಿ ಆಗಿರುವ, ತುಂಬಾ ಕಾಮನ್ ಆಗಿರುವ ನ್ಯೂಸಿನ ಒಂದು ವರದಿಯ ಒಂದು ಫಸ್ಟ್ ಪ್ಯಾರದ ಒಂದು ಪ್ಯಾರ ಇದೆ ಅಷ್ಟೇ, ಒಂದು ಪ್ಯಾರ ಫಸ್ಟ್ ಇದ್ದು. ಆ ಪ್ಯಾರದಲ್ಲಿ ಒಂದು ವರ್ಡ್ ಅನ್ನು ಬಿಡಲಾಗಿದೆ. ಆ ಬಿಟ್ಟ ವರ್ಡ್ ಅನ್ನು ಫಿಲ್ ಮಾಡೋದು ನಿಮ್ಮ ಕೆಲಸ ಅಷ್ಟೇ. ವೆರಿ ಸಿಂಪಲ್ ಇದೆ, ಈಸಿ ಇದೆ. ಎಸ್, ಯಾವುದು? C2 ಡಿಸ್ಪ್ಲೇ ಇಟ್. C2 B2 ಅಲ್ಲ, C2. ಎಸ್. Former Supreme Court Judge Justice Dash had criticized the top court's 2019 judgment in the Ram Janmabhoomi Babri Masjid case, describing it as great travesty of justice that did not do justice to the principle of secularism. ಸುಪ್ರೀಂ ಕೋರ್ಟ್ನ ಒಬ್ಬ ಮಾಜಿ ನ್ಯಾಯಾಧೀಶರು 2019ರ ಜಡ್ಜ್ಮೆಂಟ್ ಬಗ್ಗೆ, ರಾಮ ಜನ್ಮಭೂಮಿ ಬಾಬರಿ ಮಸ್ಜಿದ್ ಸಂಬಂಧಪಟ್ಟ ಜಡ್ಜ್ಮೆಂಟ್ ಬಗ್ಗೆ, ಇದೊಂದು ನಮ್ಮ ಇಲ್ಲಿಯ ನ್ಯಾಯಾಂಗದ ಅಪಹಾಸ್ಯ ಅಂತ ನಿನ್ನೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಹೇಳಬೇಕಾದದ್ದು, ಆ ಹೇಳಿಕೆ ಕೊಟ್ಟ ಫಾರ್ಮರ್ ಸುಪ್ರೀಂ ಕೋರ್ಟ್ನ ಜಡ್ಜಿ ಯಾರು ಅಂತ. ಸಿಂಪಲ್ ಕ್ವಶನ್. ಕೋಡ್ ಲೆಟರ್ ಎ ಆನ್ಸರ್ ಹೇಳಬೇಕು. ಆಪ್ಷನ್ ಬೇಕಾದ್ರೆ ಆಪ್ಷನ್ ಕೇಳಬಹುದು. ಕೋಡ್ ಲೆಟರ್ ಎ ಆಚೀಚೆ ನೋಡ್ಲಿಕ್ಕಿಲ್ಲ, ಆಯ್ತಾ? ಕೋಡ್ ಲೆಟರ್ ಎ ಮೈಕ್ ತಗೊಳ್ಳಿ. ಆಪ್ಷನ್ ಬೇಕಾ? ಆಪ್ಷನ್ ಬೇಕಾ? ಆಪ್ಷನ್ ಬೇಕು? ಆಪ್ಷನ್ ಬೇಕು? ಎಸ್. 10 ಮೈನಸ್ ಆಗ್ತದೆ ಕಡಮ? ಇಲ್ಲ, ಉಂಡಾ? 10 ಉಳ್ಳೆ 2 ಇರುದು. ಎಸ್. ಶಫೀಕ್ ಮೊಯ್ನಿ C2 ಆಪ್ಷನ್ ಹಾಕಿ. C2 ಆಪ್ಷನ್. C2. ಎಸ್. ಮಾರ್ಕಂಡೇಯ ಖರ್ಚು, ತರುಣ್ ಗೊಗೊಯ್, ಸಂತೋಷ್ ಹೆಗ್ಡೆ, RF ನಾರಿಮನ್. ಸಂತೋಷ್ ಹೆಗ್ಡೆ. ಕನ್ಫರ್ಮ್? 10 ಇರುವ 10 ಹೋಗ್ತದೆ, ಖಾಲಿ ಕೈಯಲ್ಲಿ ಸ್ಟೇಜ್ ಇಂದ ಇಳಿಬೇಕಾಗ್ತದೆ. ಸಂತೋಷ್ ಹೆಗ್ಡೆ ಕನ್ಫರ್ಮ್? ಸಂತೋಷ್ ಹೆಗ್ಡೆ. ಈ ವರ್ಷದ ಸಿ ರೌಂಡ್ನ ಮೈನಸ್ ಅಂಕಗಳ ಪ್ರಥಮ 10 ಅಂಕಗಳನ್ನು ಕೋಡ್ ಲೆಟರ್ ಎ ಕಲ್ಕೊಂಡಿದೆ. ಆನ್ಸರ್ ರಾಂಗ್. RF ನಾರಿಮನ್. ಎಸ್. ಸಿ ಯಾವುದು? ಕೋಡ್ ಲೆಟರ್ ಬಿ. C1. ಎಸ್. C1 ಡಿಸ್ಪ್ಲೇ. C1 ಶಫೀಕ್ ಮೊಯ್ನಿ. C1. ಎಸ್. ಸ್ವಲ್ಪ ಉದ್ದ ಇದೆ. ಇನ್ 2002 ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಬಿಗನ್. ನಿಮ್ಮ ಹತ್ರ ಶೀಟ್ ಇದೆ, ಅದೇ ಕ್ವಶನ್ ಅಲ್ಲಿ ಇರೋದು. C1 ಹೌದಲ್ಲ? ಎಸ್. ಕ್ವಶನ್ ಇಷ್ಟೇ. ಇಲ್ಲಿ ಪ್ರಶ್ನೆಯ ಸಿಂಪಲ್, ಸ್ವಲ್ಪ ಈಸಿಯಾಗಿ ಹೇಳ್ತೇನೆ. ಈ ಸೈಕ್ಲೋನ್ಗೆ, ಚಂಡಮಾರುತಕ್ಕೆ ಹೆಸರಿಡಲಾಗ್ತದೆ. ಹೆಸರಿಡಲಿಕ್ಕೆ ಅಲ್ಲಿ 13 ರಾಷ್ಟ್ರಗಳ ಪಟ್ಟಿ ಇದೆ. ಅದರಲ್ಲಿ 13 ರಾಷ್ಟ್ರಗಳ ಪಟ್ಟಿಯಲ್ಲಿ ಒಂದು ರಾಷ್ಟ್ರದ ಹೆಸರು ಬಿಟ್ಟು ಹೋಗಿದೆ. ಯಾವ ರಾಷ್ಟ್ರ ಅಂತ ಬರೆದ್ರೆ ಆಯ್ತು. ಆಪ್ಷನ್ ಬೇಕಾ? ಆ ರಾಷ್ಟ್ರವನ್ನೇ ಅಲ್ಲಿ ಬಿಡ್ಲಿಕ್ಕೆ ರೀಸನ್ ಕೂಡ ಇದೆ ನನಗೆ. ಸ್ಪೆಸಿಫಿಕ್ ಆ ರಾಷ್ಟ್ರವನ್ನೇ ಬಿಡ್ಲಿಕ್ಕೆ ಕಾರಣ ಇದೆ.
ಆಪ್ಷನ್ ಬೇಕಾ? ಎಸ್, ಆಪ್ಷನ್ ಸಿ1 ಆಪ್ಷನ್. ಸಿ1 ಆಪ್ಷನ್. ಸೌದಿ ಅರೇಬಿಯಾ, ಈಜಿಪ್ಟ್, ನೇಪಾಲ್, ಚೀನಾ. ಡಿಸ್ಪ್ಲೇ ಸೌದಿ ಅರೇಬಿಯಾ, ಈಜಿಪ್ಟ್, ನೇಪಾಲ್, ಚೀನಾ. ಥರ್ಡ್ ಒನ್ ಸೌದಿ ಅರೇಬಿಯಾ, ಈಜಿಪ್ಟ್, ನೇಪಾಲ್. ಟೈಮ್ ತಗೊಳ್ಳಿ, ಚೇಂಜ್ ಮಾಡಬಹುದು. ಥರ್ಡ್ ಒನ್ ನೇಪಾಲ್. ನೇಪಾಲ್ 10 ಅಂಕಗಳು ಉಂಟು. 10 ಇಂಟು ಅದು ಹೋಗ್ತದೆ. ಕನ್ಫರ್ಮ್? ನೇಪಾಲ್. ನೇಪಾಲ್. ನೇಪಾಲ್ ಚೇಂಜ್ ಮಾಡ್ಬೋದಾ? ನೇಪಾಲ್ ಹೋಯ್ತು. ರಾಂಗ್ ಆನ್ಸರ್. ಆಡಿಯನ್ಸ್, ಸೌದಿ ಅರೇಬಿಯಾ. ಯಾಕೆ ಸೌದಿ ಅರೇಬಿಯಾನಲ್ಲಿ ಸ್ಪೆಸಿಫಿಕ್ ಆಗಿ ತೆಗೆದು ಹಾಕಿದ್ದು? ಈ ಬಾರಿಯ ಚಂಡಮಾರುತ ಹೆಸರೇನು? ಯಾವುದು? ಮೊನ್ನೆ ಬಂದ ಚಂಡಮಾರುತ ಅವ್ರಿಗೆ ಗೊತ್ತೇ ಇರಲಿಲ್ಲ ಚಂಡಮಾರುತ ಬಂದಿದೆ. ಫೆಂಗಲ್. ಆ ಹೆಸರು ಸಜೆಸ್ಟ್ ಮಾಡಿದ್ದು ಸೌದಿ ಅರೇಬಿಯಾ. ಕೋಡ್ ಲೆಟರ್ 3 ಯಾವುದು? C4. Telangana Chief Minister dash on Saturday date Prime Minister Narendra Modi to prove that any BJP ruled states have provided 55,000 jobs in first year itself of assuming power, and said he would offer an apology in Delhi if proved. ಏನಿಲ್ಲ, ಕ್ವಶನ್ ಇಷ್ಟೇ. ತೆಲಂಗಾಣದ ಮುಖ್ಯಮಂತ್ರಿ ಹೆಸರು ಬರೆದ್ರೆ ಇತ್ತಲ್ಲಿ. ಆಪ್ಷನ್ ಬೇಡ. ಎಸ್, ಡೈರೆಕ್ಟ್ ಹೇಳಿದ್ರೆ 20 ಮಾರ್ಕ್ಸ್. ಡೈರೆಕ್ಟ್ ಹೇಳಿದ್ರೆ 20 ಮಾರ್ಕ್ಸ್ ಸಭೆಯಲ್ಲಿ. ರೇವಂತ್ ರೆಡ್ಡಿ. ರೇವಂತ್ ರೆಡ್ಡಿ ಹೋಗ್ತದೆ, 10 ಮಾರ್ಕ್ ಹೋಗ್ತದೆ. ರೇವಂತ್ ರೆಡ್ಡಿ ಹೋಗ್ಲಿಕ್ಕಿಲ್ಲ. ಆಪ್ಷನ್ ಬೇಕಾ? ಆಪ್ಷನ್ ಬೇಕಾ? ಬೇಡ. ಇಸ್ ಇಟ್ ಕನ್ಫರ್ಮ್? ಎಸ್, ರೇವಂತ್ ರೆಡ್ಡಿ. He got 20 marks. Next. C6. Shafiq Moini C6. Miss Saira. C6. The Karnataka government said Saturday it would reopen investigation into the 2021 tragedy in Daesh, where more than 24 COVID-19 patients died without oxygen when the BJP was in power. BJP ಅಧಿಕಾರದಲ್ಲಿದ್ದಾಗ ಒಂದು ಕಡೆ ಒಂದು ಟ್ರಾಜಿಡಿ ಆಗಿತ್ತು ಕೋವಿಡ್-19 ನಲ್ಲಿ. ಆ ಕೇಸನ್ನು ನಾವು ಮರು ತನಿಖೆ ಮಾಡ್ತೇವೆ ಅಂತ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಆ ಪ್ಲೇಸ್ನ ಹೆಸರು ಬರೆಯೋದು ಯಾರಿಗೆ? ಕೋಡ್ ಲೆಟರ್ ಡಿ. ಆಪ್ಷನ್ ಬೇಕಾ? ಫಸ್ಟ್ ರೌಂಡ್ ಅಲ್ಲಿ ಬೋಣಿ ಮಾಡಿದ್ದೀರಿ. ಆಪ್ಷನ್ ಬೇಕು? ಆಪ್ಷನ್ C6 ಆಪ್ಷನ್. ಶಫೀಕ್ ಮೊಯಿನಿ. ಗೋರಖ್ಪುರ, ಮೈಸೂರು, ಹಾಸನ, ಚಾಮರಾಜನಗರ.
ಚಾಮರಾಜನಗರ. ಚಾಮರಾಜನಗರ. ಇನ್ನು ಚೇಂಜ್ ಮಾಡುದಿಲ್ಲ ಅದೇ. Is code letter D is right. Chamarajanagar. He got 20 marks. 10 marks. Option alla tegadu. Option 10 marks. Sorry, 10 marks. Code letter E. C8. C8. Question number C8. Assam Chief Minister said his government would ban beef. State Congress President Bhupen Kumar Bose writing it. Option. ಬೇಡ. ಆಪ್ಷನ್ ಬೇಕು. C8 ಆಪ್ಷನ್. ಆಪ್ಷನ್ ಹಿಮಂತ ಬಿಸ್ವ ಶರ್ಮಾ, ತರುಣ್ ಗೊಗೈ, ಸರ್ಬಾನಂದ ಸೋನಲ್, ಲಾಲ್ ಪ್ರಸಾದ್ ಯಾದವ್. S. Himant Biswa Sharma, Tarun Gogai, Sarbanand. Number 2. 1. Option Kottu Kuda. Option Kottu Kuda wrong adre 10 ಹೋಗ್ತದೆ. ಮೈಕ್ ಇಲ್ವಾ? ಆನ್ಸರ್ ಹೇಳಿ. ಫಸ್ಟ್ ಒನ್ ಯಾವುದು? ಫಸ್ಟ್ ಒನ್ ಹೇಮಂತ್ ಬಿಸ್ವಾ ಶರ್ಮಾ. ಕರೆಕ್ಟ್. Okay, code letter E. E also 10 marks. C. C5. 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 ಆಪ್ಷನ್ C5 ಆಪ್ಷನ್ ಬೇಕು. ಮಿನಿಸ್ಟರ್ ಆಫ್ ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಯಾರು ಕರ್ನಾಟಕಕ್ಕೆ? ಕರ್ನಾಟಕದ ಆಪ್ಷನ್ C5 ಆಪ್ಷನ್. C5 ಆಪ್ಷನ್ಸ್. MB Patil, DK Shikumar, Zamir Ahmad, Parameshwar. First one. ಮತ್ತೊಮ್ಮೆ ಆಲೋಚಿಸು. ಫಸ್ಟ್ ಒನ್ ಕೋಡ್ ಲೆಟರ್
ಅನೌನ್ಸ್ ಮಾಡ್ಲಾ? ಮಾಡ್ಬೇಕಾ? ಅನೌನ್ಸ್ ಮಾಡ್ಬೇಕಾ? ಮುಖದಲ್ಲಿ ತೃಪ್ತಿ ಇಲ್ಲ ನಿನ್ನ ಮುಖದಲ್ಲಿ. ಅನೌನ್ಸ್ ಮಾಡ್ಬೇಕಾ? ಕೋಡ್ ಲೆಟರ್ ಎಫ್ 10 marks. ಎಸ್ ಸಿ 3 C3 ನಿಮ್ಗೆ ಆಗ್ಲಿಲ್ಲಲ್ಲ? ಎಸ್ ಪರವಾಗಿಲ್ಲ. ಎಕ್ಸ್ಪ್ಲೇನ್ ಕನ್ನಡದಲ್ಲಿ. ಅದರಲ್ಲಿ ಆಪೋಸಿಷನ್ ಪಾರ್ಟಿದೊಂದು ಮೈತ್ರಿಕೂಟದ MBA ಅಂತ, ಅದರ ಫುಲ್ ಫಾರ್ಮ್ ಹೇಳಿದ್ರೆ ಆಯ್ತಲ್ಲ. ಮಹಾರಾಷ್ಟ್ರದ್ದು ಆಪ್ಷನ್ C3 ಆಪ್ಷನ್. ಮಹಾವಿಕಾಸ್ ಅಲಯನ್ಸ್, ಮರಾಠಿ ವಿಕಾಸ್ ಅಘಾಡಿ, ಮಾರ್ಕ್ಸಿಸ್ಟ್ ವಿರಾಟ್ ಅಲಯನ್ಸ್, ಮಹಾವಿಕಾಸ್ ಅಘಾಡಿ. ಸೆಕೆಂಡ್ ಒನ್ ಓಕೆ. ಕೋಡ್ ಲೆಟರ್ H. ಒನ್ಸ್ ಅಗೇನ್ ಆಲೋಚನೆ ಮಾಡು. ಚೇಂಜ್ ಮಾಡ್ಬೋದು ಆನ್ಸರ್. ಚೇಂಜ್ ಮಾಡ್ಬೋದು. 10 9 8 7 6. Third one. Second one. Final. Code letter H. ಇದ್ದ ಅಂಕಗಳನ್ನು ಇಲ್ಲ, ಅಂಕಗಳಿಲ್ಲ. 10 minus. Yes, next. C7. Answer fourth one. Yes. C7 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 display. Question C7. बहुजन समाजवादी पार्टी BSP president. ಮಾಯಾವತಿ. ಕರೆಕ್ಟ್, ಕನ್ಫರ್ಮ್. ಅದು ಹಿಂದೆ ಅಲ್ವಾ ಈಗ? ಅವರೇ ಮಾಯಾವತಿ. ಓಕೆ, 20 marks. Point.
Code letter A 0, code letter B 0, code letter C 20, code letter D 13, code letter E 20, code letter F 10, code letter G 40, code letter H minus 10. ಈಗ ಕೋಡ್ ಲೆಟರ್ G 40 ಅಂಕಗಳನ್ನು ಪಡೆದು ಈ ವರ್ಷದ ಕ್ವಿಜ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಕೋಡ್ ಲೆಟರ್ C ಮತ್ತು E ಗಾಗಿ ಸೆಕೆಂಡ್ ಥರ್ಡ್ಗಾಗಿ ಸ್ಪರ್ಧೆ ನಡೆಯಲಿಕ್ಕಿದೆ. ಕೋಡ್ ಲೆಟರ್ C ಮತ್ತು E ಗಾಗಿ ಟಾಪರ್ ಮತ್ತು ವಿನ್ನರ್ ಬಗ್ಗೆ ಮಾತ್ರ ನಾವು ಹೇಳಿರುವುದು ಕಳೆದ ಫಸ್ಟ್ಗೆ ನಿಯಮದಲ್ಲಿ. ಅದಲ್ಲದೆ ಇರ್ತಿದ್ರೆ ಒಂದು ವೇಳೆ D ಒಂದು ವೇಳೆ ಇವರಿಗೆ ಈಕ್ವಲ್ ಬಂದಿದ್ರೆ ಈ ಮೂರಲ್ಲೂ ಕೂಡ ಡಿಗೆ ಸೆಕೆಂಡ್ ಅಂತ ಘೋಷಣೆ ಮಾಡಬಹುದಿತ್ತು. ನಮಗೆ ಇಲ್ಲಿ ಏನಾಗ್ತಾ ಇಲ್ಲ, ಇವರು ಟಾಪರ್ ಅಲ್ಲಿ ಬಂದಿಲ್ಲ ಮತ್ತು ವಿನ್ನರ್ ಬಗ್ಗೆ ಮಾತ್ರ ನಾವು ಹೇಳಿದ್ದು. ಆದ್ದರಿಂದ C ಮತ್ತು E ಕೂತ್ಕೊಂಡು ಉಳಿದವರು ನಮಗೆ ವೇದಿಕೆಯನ್ನು ಬಿಟ್ಕೊಡ್ಬಹುದು. C ಮತ್ತು E ಉಳಿದವರು ಹೋಗ್ಬೋದು, G ಹೋಗ್ಬೋದು. ಸಿನಾನಿಂದ ಬೆಟ್ಟು ಇವರ ನಡುವೆ ಇರುವಂತಹ ಸೆಕೆಂಡ್ ಮತ್ತು ಥರ್ಡ್ಗೆ ನಡೆಯುವಂತಹ ಸ್ಪರ್ಧೆಗೆ ಒಂದು ಸೂಪರ್ 6 ಕ್ವಶನ್ ಸಿನಾನಿಂದ ಬೆಟ್ಟು ಕೇಳ್ತಾರೆ. ಇಬ್ಬರು ಕೂಡ ಫ್ರಂಟಿಗೆ ಬನ್ನಿ. ಇಬ್ಬರು ಕೂಡ ಒಂದು ಚೇರ್ ತಗೊಳ್ಳಿ, ಮುಂದಕ್ಕೆ ಬನ್ನಿ, ಮಿಡ್ಲಿಗೆ. ಹಲೋ, ಈ ಕೊನೆಯ ರೌಂಡ್ನ ನಿಯಮ ಹೀಗಿದೆ: ಸರಿ ಉತ್ತರ ಹೇಳಿದರೆ 10 ಮಾರ್ಕ್, ತಪ್ಪು ಹೇಳಿದರೆ -5 ಇರುವುದರಲ್ಲಿ. ಈಗ ಏನಿದೆ ನಿಮ್ಮಲ್ಲಿ? ಓಕೆ, ಆಯ್ಕೆಗಳಿಲ್ಲ. ಆಗೊಂದು ಕ್ವಶನ್ ಕೇಳಿದ್ರು, 2019ರ ಬಾಬರಿ ಮಸೀದಿ ತೀರ್ಪನ್ನು ಏನೋ ವಿಮರ್ಶೆ ಮಾಡಿ ಅದು ಸರಿ ಇಲ್ಲ ಅಂತ ಹೇಳಿದ ಮಾಜಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಯಾರು ಅಂತ ಹೇಳಿ. ಈಗ ಅದೇ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇದೆ. ಅದನ್ನು ಟೀಕೆ ಮಾಡಿದಂತಹ ದೇಶದ ಪ್ರಮುಖ ವಕೀಲರೊಬ್ಬರು ಇದ್ದಾರೆ, ಖ್ಯಾತ ವಕೀಲರು. ಅವರ ಹೆಸರೇನು ಅಂತ ಹೇಳಿ ಇತ್ತೀಚೆಗೆ, ಇದು ಕೂಡ ಇತ್ತೀಚೆಗೆ ಒಂದು ವಾರದ ಪೇಪರ್ ಓದಿದ್ರೆ ಗೊತ್ತಾಗ್ತದೆ ನಿಮಗೆ, ತುಂಬಾ ಕಟುವಾಗಿ ವಿಮರ್ಶಿಸಿದ್ದಾರೆ ಅವರು. ಉತ್ತರ ಬರೆಯಿರಿ. ಇಬ್ರು ಬರಲಿಲ್ಲ. ಆಡಿಯನ್ಸ್ ಅಲ್ಲಿ ಯಾರಿಗಾರು ಗೊತ್ತಿದೆಯಾ ಉತ್ತರ? ದುಷ್ಯಂತ್ ದವೆ. ರೈತರು, ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ, ರಿಸಲ್ಟ್ ಡಿಸೈಡರ್ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ತುಂಬಾ ಹಿಂದಿನಿಂದ ಮಾಡ್ತಿದ್ರು, ಸ್ಥಗಿತ ಆಗ್ತಿತ್ತು, ಬಟ್ ಈಗ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಪ್ರತಿಭಟನೆ ಹೆಸರೇನು ಅಂತ ಕ್ವಶನ್ ಅರ್ಥ ಆಯ್ತಾ? ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಪ್ರತಿಭಟನೆ ಹೆಸರೇನು? ರಾಜಧಾನಿಯ ಸುತ್ತಮುತ್ತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಪ್ರತಿಭಟನೆ ಹೆಸರೇನು ಅಂತ ಹೇಳಿ ಉತ್ತರ ಬರೀರಿ.
ಕ್ವಶನ್ ಇಲ್ಲಿ ಮುನವರ್ ಜೋಗಿ ಭಟ್ಟಿದ್ದಾರೆ, ಯುವ ಕಥೆಗಾರ. ಅವರಿಗೆ ಪ್ರಜಾವಾಣಿ ಕಥಾ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಬಂದ ಆ ಕಥಾ ಸಂಕಲನದ ಹೆಸರು? ಕಥಾ ಸಂಕಲನಕ್ಕೆಲ್ಲ, ಕಥೆಗೆ. ಅವರು ಬರೆದ ಕಥೆಗೆ ಬಹುಮಾನ ಬಂದಿದೆ ಪ್ರಜಾವಾಣಿ ಕಥಾ ಸ್ಪರ್ಧೆಯಲ್ಲಿ. ಆ ಕಥೆಯ ಹೆಸರೇನು? 10, 9, 8, 7, 6, 5, 4, 3, 2, 1. ಪೆನ್ ಡೌನ್. ಜಿನ್ನು ಮತ್ತು ಬೆಕ್ಕು. ಆಕ್ಚುಲಿ ಆ ಕಥೆಯ ಹೆಸರು ಜಿನ್ನು ಮತ್ತು ಪರ್ಷಿಯನ್ ಕ್ಯಾಟ್. ಏನ್ ಮಾಡೋದು? ಜಿನ್ ಸರಿಯಾದ ಆನ್ಸರ್. ಎಸ್, ಪರ್ಷಿಯನ್ ಕ್ಯಾಟ್ ಪುಸ್ತಕದ ಹೆಸರು. ಎಸ್, ಅದನ್ನು ಪುಸ್ತಕ ಬರೆದಿರುವ ಮುನವರ್ ಜೋಗಿ ಭಟ್ ಅವರಿದ್ದಾರೆ. ಬುಕ್ ಹೀಗಿದೆ, ಜಿನ್ ಮತ್ತು ಪರ್ಷಿಯನ್. ಕಥೆಯ ಹೆಸರು ಜಿನ್. ಆದ್ದರಿಂದ ಮುನವರ್ ಜೋಗಿ ಭಟ್ ಅವರು ತೀರ್ಮಾನ ಮಾಡಬೇಕು. ಜಿನ್ಗೆ ಪ್ರೆಸ್ ಜಿನ್. ಸರಿಯಾದ ಆನ್ಸರ್ ಜಿನ್. ಸಿ ಅವರು ದ್ವಿತೀಯ ಹಾಗೂ ಕೋಡ್ ಲೆಟರ್ ಇ ಅವರು ತೃತೀಯ. ಧನ್ಯವಾದಗಳು.